ನೀವು ನೀವು ಮತ್ತು ರಿಷಬ್ ಅವರಾಗಿರ್ಬೋದು ಫ್ರೆಂಡ್ಶಿಪ್ಗೆ ಬೆಸ್ಟ್ ಉದಾಹರಣೆ ಅಂತಲೇ ಹೇಳ್ಬೋದು. ಯಾಕಂದರೆ ನೀವು ಶೆಟ್ಟಿ ಬ್ರದರ್ಸ್ 3 ಜನದ ಜೊತೆ ಹೆಂಗೆ ನಿಂತಿದ್ದಾರೆ ಅಂತ ಗೊತ್ತು. ರಿಷಬ್ ಶೆಟ್ಟಿ ಅವ್ರದ್ದು ಬರ್ತ್ಡೇ ಆದರೆ ನೀವು ಉಸ್ತುವಾರಿ ವಹಿಸ್ಕೊಳ್ತೀರಾ. ಸೊ ಈಗ ನಿಮ್ಗೆ ಅವ್ರು ಸಿನಿಮಾ ಮಾಡಿರೋವಂಥದ್ದು ನಿಮ್ಮ ಅಂದರೆ ಒಂದು ಗೆಳೆಯನ ಒಂದು ಬೆಳವಣಿಗೆಯನ್ನು ಕೂಡ ಅವರೇ ಬಡ್ಜೆಟ್ ಹಾಕಿ ಮಾಡೋವಂಥದ್ದು ಇದೆಯಲ್ಲ, ಅದು ನಿಜವಾಗ್ಲೂ ಗ್ರೇಟು. ಸೊ ಆ ಫ್ರೆಂಡ್ಶಿಪ್ ಬಗ್ಗೆ ಹೇಳೋದಾದರೆ ಬರೀ ದುಡ್ಡು ಹಾಕಕ್ಕೆ ಸುಮಾರು ಜನ ಹಾಕ್ಬಿಡ್ತಾರೆ, ಜೊತೆಲಿ ನಿಲ್ಲೋದಿದೆಯಲ್ಲ ಅಂದರೆ ಅವ್ನಿಗೆ ನಿಜವಾಗ್ಲೂ ಪುರ್ಸೋತಿಲ್ಲ. ಅವನದು ನೆಕ್ ಟು ನೆಕ್ ಶೂಟಿಂಗ್ ನಡೀತಾ ಇದೆ. ಅದ್ರ ಮಧ್ಯದಲ್ಲಿ ರಿಲೀಸ್ ಅಂತ ಬಂದಾಗ ಬೇಡ ವೆಯ್ಟ್ ಮಾಡೋದು ಬೇಡ, ಸಿನಿಮಾ ರೆಡಿ ಇದೆ, ನಾವು ರಿಲೀಸ್ಗೆ ಹೋಗ್ಬೇಡ ಅಂತೇಳಿ ಇದ್ರ ಮಧ್ಯದಲ್ಲೂ ಕೂಡ ನಿನ್ನೆ ಪ್ರೀಮಿಯರ್ ಶೋಗೆ ಬಂದು ಅವನೇ ಅರೇಂಜ್ ಮಾಡಿದ್ದು, ನಾನು ಏನೂ ಮಾಡಿಲ್ಲ. ನನಗೆ ಗೊತ್ತಿಲ್ಲ, ಎಮೋಷ್ನಲಿ ನಾನೊಂದು ಸ್ವಲ್ಪ ಕನ್ಫ್ಯೂಷನಲ್ಲಿ ಇದ್ದೆ. ಏನೇನು ಅರೇಂಜ್ ಮಾಡಿದ್ದೀನಿ, ಏನು ಮರ್ತಿದ್ದೀನಿ ಅನ್ನೋದು ಗೊತ್ತಿರಲಿಲ್ಲ. ಬಟ್ ಅವನೇ ಬ್ಯಾಕ್ ಬೋನ್ ಆಗಿ ನಿಂತು ಅದಷ್ಟನ್ನು ಕಂಪ್ಲೀಟ್ ಮಾಡಿ ಇವತ್ತು ಬೆಳಗ್ಗೆ ಅರೇಂಜ್ಮೆಂಟ್ಗಳು ಕೂಡ ಅವನೇ ಎಲ್ಲದನ್ನು ಮಾಡಿ ನೀ ಎಷ್ಟೊತ್ತಿಗೆ ಬರ್ತೀಯ ಏನು ಬರ್ತೀಯ ಅಂತ ಅವನೇ ನನಗಿಂತ ಮುಂಚೆ ಬಂದು ಪ್ರೊಜೆಕ್ಟರ್ ಪೂಜೆ ಮಾಡಿ. ಸೊ ಇಟ್ ವಾಸ್ ವೆರಿ ಎಮೋಷ್ನಲ್. ಅಗೇನ್ ನಾನು ಯಾವತ್ತೂ ನಿಂತ್ಕೋತೀನಿ ಹಾಗೆ, ನಾನು ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ. ಅವ್ನ ಸಿನಿಮಾ ರಿಲೀಸ್ ಆಗುತ್ತೆ ಅಂದರೆ ನಾನು ಬೆಳಗಿನ ಜಾವದಿಂದ ಥಿಯೇಟ್ರಲ್ಲಿ ಹೋಗಿ ಅಥವಾ ಮುಂಚಿನ ದಿನ ಕಟ್ಔಟ್ಗೆ ಹೋಗಿ ಅದರದ್ದೆಲ್ಲ ವ್ಯವಸ್ಥೆ ಆಗಿದೆಯಲ್ಲೋ ನೋಡಿ ಈ ಥರದನ್ನು ಮಾಡ್ಕೊಂಡು ಬಂದವನು ನಾನು. ಸೊ ಇವತ್ತು ನನ್ನನ್ನು ಆ ಜಾಗದಲ್ಲಿ ಕೂರಿಸಿ ಅವ್ನು ನನ್ನ ಕೆಲಸ ಮಾಡ್ತಾ ಇದ್ದಾಗ ಇಟ್ಸ್ ವೆರಿ ಎಮೋಷ್ನಲ್. ಎಸ್, ಗೆಳೆತನಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಆ ಗೆಳೆತನವನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಇರೋದು ಇದೇ ಥರದ ಮೂಮೆಂಟ್ಸ್ಗಳಲ್ಲಿ. ಆ್ಯಂಡ್ ಯಾವುದನ್ನು ನಾವು ಎಕ್ಸ್ಪೆಕ್ಟ್ ಮಾಡಿದಾಗ ನಮಗೆ ಬೇಜಾರು ಮಾಡುತ್ತಂತೆ. ಇವತ್ತು ಏನೇನು ಆಗಿದೆ ಬೆಳವಣಿಗೆಗಳು ಇದೆಲ್ಲವೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿರುವಂಥದ್ದು. ಆ ದೇವರು ನನಗೆ ಕೊಟ್ಟಿದ್ದಾನೆ ಆ ಆಶೀರ್ವಾದ. ಸೊ ಈ ಜವಾಬ್ದಾರಿನ ಇನ್ನು ಮುಂದಕ್ಕೆ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ ಆಸೆ ಇದೆ. ಸುಮಾರು ಸತಿ ಹೇಳಿದ್ದೀರಾ ಬರೀ ನನಗೆ ಪೊಲೀಸ್ ಕ್ಯಾರೆಕ್ಟರ್ಗಳೇ ಬರುತ್ತೆ ಅಂತ. ಹೀರೋ ಆಗಿ ಕೂಡ ಪೊಲೀಸ್ ಕ್ಯಾರೆಕ್ಟರೇ ಬಂದಿದೆಯಲ್ಲ ಸರ್. ಬಟ್ ನನಗೆ ತುಂಬ ಇಷ್ಟ ಆಗಿದೆ ಏನು ಅಂದರೆ, ನಿನ್ನೆ ಪ್ರೀಮಿಯರ್ ಶೋ ಆದಮೇಲೆ ಸುಮಾರಷ್ಟು ಜನ ಕಾನ್ಸ್ಟೇಬಲ್ಸು ಅವರು ಇದೇ ಮಾತು ಹೇಳೋದು, ಸರ್ ನಿಮ್ಮನ್ನು ಸಿಕ್ಕಾಬಡೆ ಪೊಲೀಸ್ ಕ್ಯಾರೆಕ್ಟ್ರಲ್ಲಿ ನಾವು ನೋಡಿದ್ದೀವಿ, ಬಟ್ ಈ ಸಿನಿಮಾದಲ್ಲಿ ನೀವು ಮಾಡಿರೋ ಕ್ಯಾರೆಕ್ಟ್ರು ನನ್ನ ಮನೆಯ ಕಥೆನೇ ನೋಡ್ದಂಗಿತ್ತು ಸರ್. ನನ್ನ ಮನೆ, ನನ್ನ ಸಂಸಾರ, ನನ್ನ ಸ್ಟೇಷನ್ನು ತುಂಬ ಹತ್ತಿರ ಆಯಿತು ನಮಗೆ ಇವೆಲ್ಲವೂ. ಆ್ಯಂಡ್ ನಾವು ಕೊನೆಯಲ್ಲಿ ಕೊಟ್ಟಿರೋ ಒಂದು ಮೆಸೇಜು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ಪೊಲೀಸವ್ರ ಬಾಯಿಂದನೇ ಬಂದಾಗ ಅದು ತುಂಬ ಎಮೋಷ್ನಲಿ ಟಚ್ ಆಗುತ್ತೆ. ಆ್ಯಂಡ್ ನಮ್ಮ ಉದ್ದೇಶ ಇದ್ದಿದ್ದು ಆ ಪಾಯಿಂಟ್ ಕನೆಕ್ಟ್ ಆಗಬೇಕು ಜನರಿಗೆ ಅಂತ. ಸೊ ಕ್ಲೈಮ್ಯಾಕ್ಸಲ್ಲಿ ಆ ಪಾಯಿಂಟ್ ಕನೆಕ್ಟ್ ಆಗಿದೆ. ಅದ್ರ ಬಗ್ಗೆ ತುಂಬ ಸಂತೋಷ ಇದೆ. ಆ್ಯಂಡ್ ಪೊಲೀಸು ಪದೇ ಪದೇ ಮಾಡುವಾಗಲೂ ನಾನು ಹೇಳ್ತಾ ಇದ್ದೆ, ಎಲ್ಲ ಸಿನಿಮಾದಲ್ಲೂ ನಾನು ವಿಭಿನ್ನವಾಗಿ ಮಾಡೋದಕ್ಕೇನೋ ಪ್ರಯತ್ನ ಮಾಡ್ತೀನಿ ಅಂತ. ಬಟ್ ಈ ಸಿನಿಮಾ ನನ್ನ ಮೇಲೆ ಜವಾಬ್ದಾರಿ ಇದ್ದಿದ್ದರಿಂದ ಕಂಪ್ಲೀಟ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರೈಸೇಷನ್ನ ಪ್ಲೇ ಮಾಡಿದ್ದೀನಿ. ಯಾಕಂದರೆ ಆ ಕ್ಯಾರೆಕ್ಟರ್ ಹಂಗಿತ್ತು, ವೆರಿ ಸಾಫ್ಟ್ ಕ್ಯಾರೆಕ್ಟರ್. ಸೊ ಆ ಸಾಫ್ಟ್ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಭರತ್ ಅವ್ರು ಮೋಲ್ಡ್ ಮಾಡಿದರು, ಹೀಗೆ ಕಾಣಬೇಕು ಅಂತ. ಇನ್ಫ್ಯಾಕ್ಟ್ ನಿನ್ನೆ ರಿಷಬ್ಬು ಅಷ್ಟೇ, ರಕ್ಷಿತ್ ಅಷ್ಟೇ, ಇವರೆಲ್ಲ ತುಂಬ ಕ್ರಿಟಿಕ್. ಅಂದರೆ ಸಿನಿಮಾ ಅಂತ ಬಂದಾಗ ಪರ್ಫಾರ್ಮೆನ್ಸ್ ಅವ್ನ ಸಿನಿಮಾದಲ್ಲೇ ನಾನು ಮಾಡಿದ್ರು ನೀನು ಈ ಪೋರ್ಷನಲ್ಲಿ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತಲೇ ಹೇಳೋವಂಥ ಫ್ರೆಂಡ್ಸು. ಸೊ ಅಂಥದ್ರಲ್ಲಿ ರಕ್ಷಿತ್, ರಿಷಬ್ಬು, ಶೀತಲು ಎಲ್ಲರೂ ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಹೊಗಳಿದಾಗ ತುಂಬ ಖುಷಿ ಆಯಿತು. ಅಂದರೆ ಗೆಳೆತನದಲ್ಲಿ ಯಾವತ್ತೂ ನಮಗೆ ಮತ್ಸರ ಇರಲ್ಲ. ನೀನು ತಪ್ಪು ಮಾಡಿದ್ದೀನಿ ಅಂದರೆ ತಪ್ಪು ಅಂತ ಹೇಳ್ಬಿಡ್ತೀವಿ, ಬಟ್ ಯಾರೂ ಒಂದು ಪಿನ್ ಪಾಯಿಂಟ್ ಕೂಡ ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಎಲ್ಲೂ ಡೌನ್ಫಾಲ್ ಆಗಿದೆ ಅನ್ನೋದನ್ನು ಹೇಳಲಿಲ್ಲ. ಸೊ ಅದು ನಂಗೆ ತುಂಬ ಖುಷಿ ಕೊಟ್ಟಿದೆ. ಫೈನಲಿ ಈಗ ನಿನ್ನೆ ದಯಾನಂದ್ ಅವರು ಸಿನಿಮಾ ನೋಡಿದ್ರು, ಪೊಲೀಸ್ ಕಮಿಷನರ್ ಅವರು ಹೇಳಿದ್ರು ತುಂಬ ಎಂಟರ್ಟೈನಿಂಗ್ ಮತ್ತು ಎಂಗೇಜಿಂಗ್ ಆಗಿತ್ತು ಸಿನಿಮಾ ಅಂತ ಹೇಳ್ಬಿಟ್ಟು. ಅವರಿಂದ ಒಂದು ರೆಸ್ಪಾನ್ಸು, ಜೊತೆಗೆ ಸಿನಿಮಾದಲ್ಲಿ ಇಲ್ಲಿ ಬರ್ತಿರೋ ಆಡಿಯನ್ಸ್ ಎಲ್ಲ ಹೇಳಿದ್ರು ಅಂದರೆ ಪೊಲೀಸ್ ಸ್ಟೇಷನಲ್ಲಿ, ಪ್ರತಿಯೊಂದು ಪೊಲೀಸ್ ಸ್ಟೇಷನಲ್ಲಿ ಜಿಮ್ ಇರಬೇಕು ಅನ್ನೋ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಅದೇನಾದರೂ ಮುಂದಿನ ದಿನಗಳಲ್ಲಿ ಏನಾದರೂ ಮಾಡ್ತೀವಿ ಅಂತ ಪೊಲೀಸ್ ಕಮಿಷನರ್ ಅವರು ಹೇಳಿದ್ರ, ಹೇಗೆ ಏನು ಅಂತ? ಇಲ್ಲ, ಇದ್ರ ಬಗ್ಗೆ ಯೋಚನೆ ಮಾಡ್ತೀವಿ, ಒಳ್ಳೆ ಇನಿಷಿಯೇಟಿವ್ ಅಂತ ಹೇಳಿದ್ದಾರೆ. ಯಾಕಂದರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಡಿದಾಗ ಹೇಗೆ ಅಳಿದು ಹೋಗುತ್ತಿರುವ ಸರ್ಕಾರಿ ಶಾಲೆಗಳನ್ನ ಅಲ್ಲಿ ಓದಿರುವಂಥ ವಿದ್ಯಾರ್ಥಿಗಳೇ ಇವತ್ತು ಉಳಿಸ್ಕೊಂಡು ಬಂದಿದ್ದಾರೆ ಆಫ್ಟರ್ ದಟ್ ಫಿಲ್ಮ್. ಸೊ ಈ ಸಿನಿಮಾ ಆದಮೇಲೂ ನಾವು ಆ ಥರದ ಒಂದು ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಅದೇ ಹೇಳ್ದಂಗೆ ಮೈಸೂರಲ್ಲಿ ಕಮಿಷನರ್ ಅವ್ರು ನೋಡಿದಾಗ ಅವ್ರು ಹೇಳಿದ್ರಂತೆ, ಇದು ತುಂಬ ಒಳ್ಳೆ ಇನಿಷಿಯೇಟಿವ್ ಅಪ್ಪ, ಇದ್ರ ಬಗ್ಗೆ ನಾನು ಸರ್ಕಾರಕ್ಕೆ ಒಂದು ಅರ್ಜಿ ಬರೀತೀನಿ ಅಂತ. ಸೊ ಆ ಥರದ್ದು ಆಗ್ಬಿಟ್ರೆ ಅದಕ್ಕಿಂತ ದೊಡ್ಡ ಬೆಳವಣಿಗೆ, ದೊಡ್ಡ ಸಕ್ಸಸ್ ಈ ಸಿನಿಮಾಗೆ ಏನೂ ಇಲ್ಲ ಅಂತ ಅನ್ಸುತ್ತೆ. ಅವರೇ ದೇವರು, ಅವ್ರಿಗೇನು ಹೇಳೋಕ್ಕಾಗಲ್ಲ. ಬಂದು ಸಿನಿಮಾನ ನೋಡಿದಿರಿ, ಆಶೀರ್ವಾದ ಮಾಡಿದಿರಿ, ಸಕ್ಸಸ್ ಮಾಡಿದಿರಿ. ಸೊ ಇನ್ನು ಮುಂದೆನೂ ಹೀಗೆ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾಗಳನ್ನ ನೋಡಿ. ನನ್ನ ಸಿನಿಮಾ ಇವಾಗ ತಾನೇ ಶುರುವಾಗಿದೆ. ಸೊ ನಾಳೆ ನಾಡಿದ್ದು ಯಾವಾಗಾರು ಫ್ರೀ ಆದರೆ ದಯವಿಟ್ಟು ಸಿನಿಮಾಗೆ ಬಂದು ನೋಡಿ. ನಿಮಗೊಂದು ಸಣ್ಣ ವಿಚಾರ ಹಾಸ್ಯಮಯವಾಗಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ನೋಡಿದವರೆಲ್ಲರೂ ಇಷ್ಟಪಟ್ಟಿದ್ದಾರೆ, ನೀವು ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸಿನಿಮಾ ಸಕ್ಸಸ್ ಆಗಿದೆ, ಕಂಗ್ರ್ಯಾಚುಲೇಷನ್ಸ್, ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು.
ಸೊ ನೋಡಿದ್ರಲ್ಲ, ಇದಿಷ್ಟು ನಟ ಪ್ರಮೋದ್ ಶೆಟ್ಟಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.